ಇವ್ರ ಮನೇಲೂ ಒಂದು ಇರುತ್ತಲ್ಲ ಸರಿ, ಅಂದ್ರೆ ಅವ್ರು ಬೆಳ್ಕೊಂಡ್ ಬಂದಿರೋದು ಒಂದು ಇರುತ್ತೆ. ಏನು ಏನು ಇಷ್ಟೆಲ್ಲ ನಾವೆಲ್ಲ ಮಾಡಿದೀವಿ ಮಗಳಿಗೆ, ಒಂದು ಸಣ್ಣದೊಂದು ಏನು ಸುಳಿವು ಕೊಡ್ತಿಲ್ಲಲ್ಲ, ಬೇರೆಯವರೆಲ್ಲ ಮಾತಾಡ್ತಿದ್ದಾರೆ ಅಂತ ಅವ್ರು ಅನ್ಕೋಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಇವರು ಹಿಂಗೆ ಇದು ಇಲ್ಲ ಅನ್ಕೊಂಡೇ ಇದ್ರು. ಇವ್ರು ಹೇಳಿದ್ರು ಆಮೇಲೆ ನಮ್ದೇನು ಸಮಸ್ಯೆ ಇರಲಿಲ್ಲ. ನಮ್ಮಲ್ಲಿ ಹೆಂಗೆ ಅಂತಂದ್ರೆ ಆಯ್ತಾ ನೋಡಿ ನಿಂಗೆ ಸರಿ ಅನ್ಸಿದ್ರೆ ಓಕೆಪ್ಪ. ನಮ್ಮ ಮನೇಲಿ ಕ್ಯಾಶುವಲ್ ಆಗಿ ಹಂಗಿದ್ರು. ಅದೇ ಇವ್ರ ಮನೆ ಒಂದಿರುತ್ತಲ್ಲ ಸರ್, ಇಂಥವ್ರಿಗೆ ಮದುವೆ ಮಾಡ್ಬೇಕು, ಹಿಂಗಿರ್ಬೇಕು, ನನ್ ಮಗಳನ್ನ ಈ ತರದ್ ಕಳಿಸ್ಬೇಕು ಅನ್ನೋದಿರುತ್ತಲ್ಲ. ಅವಾಗ ಅವರೆಲ್ಲ ಮಾತಾಡೋದು, ಟಿವಿಲಿ ಟೆಲಿಕಾಸ್ಟ್ ಆಗೋದು, ಏನಪ್ಪಾ ಮತ್ತೆ ಹೆಂಗೆ ಅಂತ ಕೇಳಿದಾಗ ಅವ್ರ ಮನೇಲಿ ಯಾಕಂಗ್ ಕೇಳಿದ್ರು, ಏನದು ಅಂತ ಅನ್ಕೊಂಡ್ಬಿಡ್ತಾರೆ ಅನ್ನೋದು ಒಂದು ಅವ್ರಿಗೊಂದು ಭಯ ಇತ್ತು ಆ ಥರದ್ದು. ಬಟ್ ನಿಮ್ಮಿಬ್ರಲ್ಲಿ ಕ್ಲಾರಿಟಿ ಇತ್ತಾ? ಹ್ಞೂ ಸರ್, ಅಲ್ಲ ಇತ್ತು. ಅದು ಮಾತಾಡಿದ್ದುಟ್ಟು ಬರೀ ಕಣ್ಣಲ್ಲೇ ಕ್ಲಾರಿಟಿ ಆಗ್ತಿತ್ತ? ಇಲ್ಲ, ಮಾತಾಡ್ತಿದ್ವಿ, ಎಲ್ಲಿ ಮಾತಾಡಿದ್ ಕಡಿಮೆ. ಎಲ್ಲಿ ಯಾವ ಜಾಗ? ಮನೆಯಲ್ಲೇ ಮಾತಾಡ್ತಿದ್ವಿ ಸರ್. ಅಲ್ಲಿ ಸೆಟ್ ಅಲ್ಲಿ ಇಲ್ಲ. ಸೆಟ್ ಅದೇ ಸರ್ ನಾ ಹೇಳಕ್ ಬಂದಿದ್ದೆ. ಸೆಟ್ ಅಲ್ಲಿ ನಾವ್ ಹೇಗೆ ಅಂತಂದ್ರೆ, ನನಗೆ ಸೆಟ್ ಅಲ್ಲಿ ಆತರ ಯಾರೋ ಬಂದು ರೇಗ್ಸೋದು ಅಥವಾ ಕೆಲ್ಸದ್ ಬಿಟ್ಟು ಬೇರೆ ಹರಟೆ ಮಾಡೋದು ಅದೆಲ್ಲ ನನಗೆ ಸ್ವಲ್ಪ ಕಡಿಮೆ. ಅಂದ್ರೆ ಇಬ್ರಿಗೂನು. ಅದೇನಾಗ್ಬಿಡುತ್ತೆ ಅಂದ್ರೆ ಸರ್, ನಾವ್ ಒಂದ್ ಸ್ಕಿಟ್ ಯಾವ್ದಾದ್ರು ಸ್ವಲ್ಪ ಕಮ್ಮಿ ಮಾಡಿದ್ರು ನೋಡ ಅವ್ನಿಗೆ ಗಮನ ಬೇರೆ ಕಡೆ ಅಂದ್ಬಿಡ್ತಾರೆ ನಮ್ಗೆ. ಯಾಕಂದ್ರೆ ನಾನು ಥಿಯೇಟರ್ ಇಂದ ಬಂದಿರೋದ್ರಿಂದ ನಾವ್ ಯಾವತ್ತು ಆ ತರದ್ ಮಾತುಗಳನ್ನ